ಕೋಲಾರ ತಾಲೂಕಿನ ನರಸಾಪುರ ಹೋಬಳಿಯ ಮಲ್ಲಸಂದ್ರ ಗ್ರಾಮದಲ್ಲಿ ತಡರಾತ್ರಿ ಶಾರದಮ್ಮ ಎಂಬುವರಿಗೆ ಸೇರಿದ ಮನೆಗೆ ಬೆಂಕಿ ಹಚ್ಚಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಒಡವೆ ನಗದು ಕಳ್ಳತನವಾಗಿರುವ ಘಟನೆ ನಡೆದಿದೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಳ್ಳತನ ಮಾಡಿರುವ ಕಿಡಿಗೇಡಿಗಳು ತಡರಾತ್ರಿ ಲಾಕರ್ ಮುರಿದು ಹಣ ಒಡವೆ ಕಳವು ಮಾಡಿ ಯಾರಿಗೂ ಅನುಮಾನ ಬಾರದಂತೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ವೇಮಗಲ್ನಲ್ಲಿ ಟೀ ಅಂಗಡಿ ಇಟ್ಟು ಶಾರದಮ್ಮನವರು ಜೀವನ ನಡೆಸುತ್ತಿದ್ದು, ಬೆಂಕಿಗೆ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ವೇಮಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಕಳ್ಳರ ಕೃತ್ಯಕ್ಕೆ ಸಾರ್ವಜನಿಕರು ಭಯಭೀತಗೊಂಡಿದ್ದಾರೆ. ಸ್ವಲ್ಪ ಚಿಲ್ಲರೆ ಕಾಸು, ಸ್ವಲ್ಪ ನಮ್ಮ ಒಡವೆಗಳು ಇದರೊಳಗಡೆ ಇಟ್ಕೊಂಡಿದ್ದೆ. ಇದು ಈ ಕಡೆ ಅಂಟ್ಕೊಳಕ್ಕೆ ಚಾನ್ಸ್ ಇಲ್ಲ, ಲೈಟು ಇದಾಗಿರೋದು ಅಂತ ಪಕ್ಕದ ಮನೆಯವ್ರು ಬಂದು ಹೇಳಿದ್ರು. ಬಂದು ನೋಡೋಪಟ್ಟಿಗೆ ನನಗೆ ಅನುಮಾನ ಬಂದು, ಇದು ಯಾವಾಗ ಲಾಕ್ ಓಪನ್ ಆಗಿತ್ತು, ಅವರ ಪರ್ಸ್ ಯಾವಾಗಿಲ್ಲ, ಅವಾಗ ಇದು ಯಾರೋ ಮಾಡಿರೋದು ಕಸ್ಬು ಅಂತ ಆ ಬಾಕ್ಲು ಬೀಗ, ಅದು ಬೀಗ ಹಾಕಿರೋ ಬೀಗ ಹಂಗೆ ಇತ್ತು. ಬೀಗ ಇಕ್ಕಿರಿಲ್ಲ ನೀನಲ್ಲಿ, ಮನೆ ಬೀಗ ಗಾಡಿದಾಗದೆ ಮನೆ ಬೀಗ ಸಿಕ್ಕಿಲ್ಲ. ಅವನ ಅಪ್ಪ ಒಂದು ದಿನ ಹೇಳಿದ್ ನಾನು ಅದ್ರಾಗ ಎಲೆಕ್ಟ್ರಿಕ್ದಾಗ ಇಟ್ಟೆ ಅಂತ, ಅದನ್ನ ನಾನು ಅದ್ರಾಗ ಹುಡುಕಿ ಬೀಗ ತೆಗೆದೆ. ನಾನು ಬಂದು ಬೀಗ ತೆಗೆದಿದ್ದೆ, ಬೀಗ ಹಾಕಿದ್ದೆ. ಈ ಕಡೆಯಿಂದ ಕಟ್ಕೊಂಡು ನಿಂತವ್ರೆ, ಮುಚ್ಚಿ ಕೆಲಸ ಮಾಡಿ ಆಮೇಲೆ ಬೆಂಕಿ ಇಟ್ಟಿರೋದಿದೆ. ಅಂಟ್ಕೊಂಡಿದ್ದ ಥರ ಇರಲಿ ಅಂತ ಬೀಗ ಹಾಕಿರೋ ನೋಡಿ. ಬೀಗ ಇವಾಗ ನಾನು ಬಂದು ಬೀಗ ತೆಗೆದಿದ್ದು, ಬೀಗ ಹಾಕಿದ್ದು ನಾನು ಯಾವಾಗ ಲಾಕ್ ಓಪನ್ ಆಗಿತ್ತಲ್ಲ, ಇದು ಸಾಮಾನ್ಯವಾಗಿ ಅದು ಲಾಕ್ ಓಪನ್ ಆಗಲ್ಲಪ್ಪ. ಬೀಗ ನನ್ನ ಹತ್ರನೇ ಐತೆ ಕತ್ತಾಗ. ಇವಾಗ ನಮ್ಮ ಕಾಲೇಜ್ ಕಾಸು ಬಂದಿದ್ದು ಬರ್ತೀನಿ ಸ್ಕೂಲ್ಗೆ, ಅವಾಗ ಖುಷಿದ್ರು ಅವನು. ಒಂದು ವರ್ಷ ಇನ್ನೂ 1 ವರ್ಷದಿಂದ ಅಲ್ಲಿದ್ರಾಗೆ ಐತೆ. ನಮ್ಮ ಮಗು ಏನೇನು ನಾನು ಹಾಕೊಂಡ್ಬಿಡ್ತಾ ಇದ್ನಿ, ಅಮ್ಮ ಅಲ್ಲಿ ಕುಟ್ಬಾ ತಂದು ಮಾಡ್ಕೊಳೋದು, ಹಾಕೋಬೇಡ ಅವಲ್ಲ ಯಾಕೆ ಸಮಯ. ನಾವು ಎಲ್ಲೋ ಬೌಂಡ್ರಿನಲ್ಲಿ ಫುಟ್ಪಾತಲ್ಲಿ ಜೀವನ ಮಾಡ್ಕೊಂಡು ಟೀ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾಯಿದ್ವಿ. ಯಾರೋ ಬಂದು ನೈಟ್ ಬಂದು ಯಾರೋ ಕಳ್ತನ ಮಾಡ್ಕೊಂಡು ಹೋಗಿ ಬೆಂಕಿ ಇಟ್ಬಿಟ್ಟಿದ್ದಾರೆ ನಮ್ಮ ಮನೆಗೆ. ಇದು 2ನೇ ಬಾರಿ ಮಾಡಿರೋದು. ಫಸ್ಟ್ ಒಂದು ಬಾರಿ ಈ ಥರನೇ ಯಾರೋ ಬೆಂಕಿ ಇಕ್ಕಿದ್ರು, ಅವಾಗೂ ನಮ್ಮದೆಲ್ಲ ದುಡ್ಡು ಕಾಸೆಲ್ಲ ಹೋಯ್ತು. ಅವಾಗೂ ಎಲ್ಲ ಕಂಪ್ಲೇಂಟ್ ಮಾಡಿ ಎಲ್ಲ ಒದ್ಲಾಡಿ ಎಲ್ಲ ತಾಲೂಕು ಆಫೀಸ್ ಗಂಟ ಓಡಾಡಿ ಯಾರೂ ಪರಿಹಾರ ಕೊಡಿಲ್ಲ ಸ್ವಾಮಿ. ನಮ್ಗೆ ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ, ಏನೂ ಇಲ್ಲ, ಜೀವನ ಮಾಡ್ತಾಯಿದ್ರಿ. ಇವತ್ತು ರಾತ್ರಿ ಬಂದು ಒಂದು ತಾಳಿ, ಕಾಲು ಚೈನು, ಸ್ವಲ್ಪ ಕಾಲುಂಗ್ರ, ಸ್ವಲ್ಪ ಕಾಸು ಎಲ್ಲ ಅದರಲ್ಲಿ ಇಟ್ಟಿದ್ದೆ, ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸ್ವಾಮಿ. ಇದಕ್ಕೆ ಪರಿಹಾರ ಕೊಡಿ ಸ್ವಾಮಿ ನಮಗೆ. ಎನ್ಎಂ ಸುರೇಶ್, ಎಂಎಂ ಟಿವಿ ನ್ಯೂಸ್, ಶ್ರೀನಿವಾಸಪುರ.